ನಮಸ್ಕಾರ, ಎಲ್ರಿಗೂ ಸ್ಪಿರಿಚುವಲ್ ಕನ್ನಡಿಗ ಚಾನೆಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ಟೈಮ್ ಅನ್ನೋದು ಎಕ್ಸಿಸ್ಟ್ ಮಾಡುತ್ತಾ ಇಲ್ವಾ, ಈ ಟೈಮ್ ಅನ್ನೋದು ಇದೆಯಾ ಅಥವಾ ಇದು ಒಂದು ಇಲ್ಯೂಷನ್ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಹೇಳಬೇಕು ಅಂದರೆ, ಈ ಟೈಮ್ ಅನ್ನೋದು ಎಕ್ಸಿಸ್ಟ್ ಮಾಡಲ್ಲ ಫಸ್ಟ್ ಆಫ್ ಆಲ್. ಆದರೆ ಈ ಟೈಮನ್ನು ನೋಡೋ ರೀತಿ ಒಂದು ಎರಡು ಟೈಪ್ನಲ್ಲಿ ನಾವು ನೋಡ್ಬೋದು. ಒಂದನೇ ಟೈಪ್ ಏನಪ್ಪ ಅಂದರೆ, ಆ್ಯಸ್ ಅ ಬಾಡಿಲಿ ನಾವು ನೋಡಿದಾಗ ನಮಗೆ ಟೈಮ್ ಎಕ್ಸಿಸ್ಟ್ ಮಾಡುತ್ತೆ. ಯಾಕಂದರೆ ನಮ್ಮ ಬಾಡಿ ಪಂಚಭೂತಗಳಿಂದ ಆಗಿದ್ದು, ಹಾಗೆಯೇ ಪಂಚಭೂತಗಳು ಈ ಟೈಮ್ ಆ್ಯಂಡ್ ಸ್ಪೇಸ್ನಲ್ಲೇ ಬರೋದು. ಸೊ ಆ್ಯಸ್ ಅ ಬಾಡಿಲಿ ನಾವು ನೋಡಿದಾಗ ಏನಾಗುತ್ತೆ, ಇಲ್ಲಿ ನಮಗೆ ಟೈಮ್ ಅನ್ನೋದು ಎಕ್ಸಿಸ್ಟ್ ಮಾಡುತ್ತೆ. ಟೈಮ್ ಅನ್ನೋದು ಯಾವಾಗ ಎಕ್ಸಿಸ್ಟ್ ಮಾಡುತ್ತೆ ಅಂದರೆ, ಎಲ್ಲಿ ಚೇಂಜ್ ಆಗ್ತಾ ಇರುತ್ತೋ ಅಲ್ಲಿ ಟೈಮು ಎಕ್ಸಿಸ್ಟ್ ಮಾಡುತ್ತೆ. ಇಲ್ಲಿ ನಮ್ಮಲ್ಲಿ ಚೇಂಜ್ ಏನಾಗುತ್ತೆ, ನಮ್ಮ ಬಾಡಿ ಚೇಂಜ್ ಆಗ್ತಾ ಇರುತ್ತೆ. ನಾವು ಚಿಕ್ಕವರಿಂದ ದೊಡ್ಡವರು ಆಗ್ತಾ ಇರ್ತೀವಿ, ಹಾಗೆಯೇ ನಾವು ಸಾಯ್ತಾ ಇರ್ತೀವಿ, ನಾವು ಹುಡ್ತಾ ಇರ್ತೀವಿ. ಇದು ಬಾಡಿಲಿ ಪ್ರೊಸೆಸ್ ಆಗ್ತಾ ಇರುತ್ತೆ. ಹಲವಾರು ಜೀವಿಗಳು ಹುಡ್ತಾ ಇರ್ತವೆ, ಸಾಯ್ತಾ ಇರ್ತವೆ. ಇದು ಚೇಂಜ್ ಆಗ್ತಾ ಇರುತ್ತೆ. ಈ ಚೇಂಜ್ ಎಲ್ಲಿ ಆಗ್ತಾ ಇರುತ್ತೋ, ಆ ಪ್ರೊಸೆಸ್ ಎಲ್ಲಿ ನಡೀತಾ ಇರುತ್ತೋ ಅಲ್ಲಿ ಟೈಮು ಎಕ್ಸಿಸ್ಟ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಇದು ಒಂದನೇ ಪರ್ಸ್ಪೆಕ್ಟಿವ್. ಎರಡನೇ ಪರ್ಸ್ಪೆಕ್ಟಿವ್ ಏನಪ್ಪ ಅಂದರೆ, ಆ್ಯಸ್ ಅ ಬ್ಯಾಕ್ ಆಫ್ ದ ಮೈಂಡ್, ಅಂದರೆ ನಿಮ್ಗೊಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ, ಹೌದು ನಾನು ಬಾಡಿ ಅಲ್ಲ, ನಾನು ಆತ್ಮ ಅಥವಾ ನಾನು ಪರಮಾತ್ಮ ಅಂತ ನಿಮಗೆ ಕರೆಕ್ಟಾಗಿ ನಿಮ್ಮ ಬ್ಯಾಕ್ ಆಫ್ ದ ಮೈಂಡ್ ನಿಮಗೆ ಕರೆಕ್ಟಾದ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ, ಆವಾಗ ಆ ಪರ್ಸ್ಪೆಕ್ಟಿವ್ನಿಂದ ನೀವು ನೋಡಿದಾಗ ಏನಾಗುತ್ತೆ, ಅಲ್ಲಿ ಟೈಮು ಎಕ್ಸಿಸ್ಟ್ ಮಾಡಲ್ಲ. ಯಾಕಂದರೆ ನಾವು ಬಿಯಾಂಡ್ ಟೈಮ್ ಆ್ಯಂಡ್ ಸ್ಪೇಸ್. ಯಾಕಂದರೆ ನಾವು ಬಾಡಿ ಅಲ್ಲ. ನಾವು ಬಾಡಿ ಅಂದರೆ ಪಂಚಭೂತಗಳಿಂದ ಆಗಿದ್ದು, ಆದರೆ ನಾವು ಬಾಡಿ ಅಲ್ಲ. ಆತ್ಮ ಅನ್ನೋದಕ್ಕೆ ಅಥವಾ ಪರಮಾತ್ಮ ಅನ್ನೋದಕ್ಕೆ ತನ್ನದೇ ಆದ ಯಾವುದೂ ಆಕಾರ ಇಲ್ಲ, ಗಾತ್ರ ಇಲ್ಲ, ಶೇಪ್ ಇಲ್ಲ, ಅದಕ್ಕೆ ಆದ ಯಾವುದೋ ಗುಣಗಳಿಲ್ಲ. ಇವೆಲ್ಲ ನಾವು ನೋಡಿದಾಗ ಇದು ಬಿಯಾಂಡ್ ಟೈಮ್ ಆ್ಯಂಡ್ ಸ್ಪೇಸ್. ಯಾವಾಗಿದು ಈ ಎನರ್ಜಿ ಅಥವಾ ಈ ಪರಮಾತ್ಮ ಆತ್ಮ ಅನ್ನೋದು ಬಿಯಾಂಡ್ ಟೈಮ್ ಆ್ಯಂಡ್ ಸ್ಪೇಸ್ ಇರುತ್ತೋ, ಅದು ಯಾವಾಗಲೂ ಕೂಡ ಎಕ್ಸಿಸ್ಟ್ ಮಾಡುತ್ತೆ. ಮುಂಚೆನೂ ಇತ್ತು, ಈಗಲೂ ಇದೆ, ಫ್ಯೂಚರ್ನಲ್ಲಿ ಇದ್ದೇ ಇರುತ್ತೆ. ಸೊ ಆ ಪರ್ಸ್ಪೆಕ್ಟಿವ್ನಿಂದ ನೋಡಿದಾಗ ನಿಮಗೆ ಏನಾಗುತ್ತೆ, ನಿಮಗೆ ಟೈಮು ಎಕ್ಸಿಸ್ಟ್ ಮಾಡಲ್ಲ. ಟೈಮ್ ಅನ್ನೋದು ಒಂದು ಇಲ್ಯೂಷನ್ನು. ಬ್ಯಾಕ್ ಆಫ್ ದ ಮೈಂಡ್ ನಮಗೆ ಗೊತ್ತಿರಬೇಕು, ಏನು ನಮ್ಮ ನಿಜ ಸ್ವರೂಪ ಏನು. ಹೌದು, ನನ್ನ ಬಾಡಿ ಅಲ್ಲ, ಇದು ಪಂಚಭೂತಗಳಿಂದ ಆಗಿದ್ದು, ಇದು ಚೇಂಜ್ ಆಗ್ತಾ ಇರುತ್ತೆ. ನಾನು ಯಾವ ಚೇಂಜಕ್ಕೆ ಒಳಪಡಲ್ಲ, ಯಾಕಂದರೆ ನಾನು ಬಿಯಾಂಡ್ ಟೈಮ್ ಆ್ಯಂಡ್ ಸ್ಪೇಸು, ನಾನು ಆತ್ಮ, ನಾನು ಪರಮಾತ್ಮ. ಈ ಥರ ನಮಗೆ ಬ್ಯಾಕ್ ಆಫ್ ದ ಮೈಂಡ್ ನಮಗೆ ಕರೆಕ್ಟಾಗಿ ಗೊತ್ತಿದ್ದರೆ ಆವಾಗ ನಮಗೆ ಟೈಮು ಎಕ್ಸಿಸ್ಟ್ ಮಾಡಲ್ಲ. ಇದನ್ನು ಒಂದು ಬೆಸ್ಟ್ ಎಕ್ಸಾಂಪಲ್ ಮೂಲಕ ನಾವು ತಿಳ್ಕೊಬೋದು. ಅಂದರೆ ಈಗ ಒಬ್ಬ ಆರ್ಟಿಸ್ಟ್ ಇರ್ತಾನೆ ಅಂದ್ಕೊಳ್ಳಿ. ಒಬ್ಬ ಆರ್ಟಿಸ್ಟ್ಗೆ ಒಂದು ರೋಲ್ ಕೊಟ್ಟಿರ್ತಾರೆ. ರೋಲ್ನ ನೀನು ಚೆನ್ನಾಗಿ ನಿಭಾಯಿಸು ಅಂತ ರೋಲ್ ಕೊಟ್ಟಿರ್ತಾರೆ. ಅದೇ ಥರನೇ ನಮ್ಮ ಜೀವನದಲ್ಲಿ ಏನಪ್ಪ ಅಂದರೆ, ಈ ನಾವು ಬಾಡಿ ತೊಗೊಂಡು ಹುಟ್ಟಿರ್ತೀವಿ ಅಂದರೆ ಇದೊಂಥರ ಒಂದು ರೋಲ್ ಮಾಡ್ದಂಗೆ. ಈ ರೋಲ್ ಮಾಡ್ತಾ ಇರ್ತೀವಿ ನಾವು ಜೀವನದಲ್ಲಿ, ಹಲವಾರು ಎಲ್ಲರ ಜೊತೆ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀವಿ, ರಿಲೇಷನ್ಶಿಪ್ ಬೆಳೆಸ್ಕೊಳ್ತಾ ಇರ್ತೀವಿ, ಜೀವನದಲ್ಲಿ ನಾವು ಬದುಕ್ತಾ ಇರ್ತೀವಿ. ಆ ಬದುಕೋ ಪ್ರೊಸೆಸ್ನಲ್ಲಿ ಏನಾಗುತ್ತೆ, ಇದು ಬರೀ ಒಂದು ರೋಲ್ ಮಾತ್ರ. ರೋಲ್ ಅನ್ನೋದು ಇಲ್ಯೂಷನ್ ಮಾತ್ರ, ಅದು ನಿಜ ಅಲ್ಲ. ಈಗ ಒಬ್ಬ ಆರ್ಟಿಸ್ಟ್ ಅನ್ನೋದು ನಿಜ. ಯಾಕಂದರೆ ಒಬ್ಬ ಆರ್ಟಿಸ್ಟು ಆ ರೋಲ್ನ ಅವನು ಮಾಡ್ತಾ ಇರ್ತಾನೆ ಅಷ್ಟೇ. ಆ ರೋಲ್ನ ಅವನು ನಿಭಾಯಿಸ್ತಾ ಇರ್ತಾನೆ ಹೊರತು ಆ ರೋಲೇ ಅವನು ಆರ್ಟಿಸ್ಟ್ ಅಲ್ಲ. ಆರ್ಟಿಸ್ಟೇ ಬೇರೆ, ಆ ರೋಲೇ ಬೇರೆ. ರೋಲು ಬರೀ ಇಮ್ಯಾಜಿನ್ ಮಾಡಿಕೊಂಡು ಕ್ರಿಯೇಟ್ ಮಾಡಿರುವಂಥದ್ದು, ಅದು ಕೂಡ ಒಂದು ಇಲ್ಯೂಷನ್ನು. ಸೊ ಆ ಆ್ಯಕ್ಟರು ಒಂದು ರೋಲ್ನ ಅವನು ಇಲ್ಯೂಷನ್ ಆಗಿರೋ ರೋಲ್ನ ಅವನು ಕಾಲ್ಪನಿಕವಾಗಿರುವ ರೋಲ್ನ ಅವನು ನಿಭಾಯಿಸ್ತಾ ಇರ್ತಾನೆ ಅಷ್ಟೇ. ಅವು ಎಷ್ಟು ಎಫೆಕ್ಟಿವ್ ಆಗಿ ನಿಭಾಯಿಸ್ತಾನೆ ಅನ್ನೋದಕ್ಕೆ ಆ ಪರ್ಫಾರ್ಮೆನ್ಸು, ಆ ಕ್ಯಾಮ್ರಾ ಮುಂದೆ ಅದೆಲ್ಲ ಚೆನ್ನಾಗಿ ಮೂಡಿ ಬರುತ್ತೆ ಅಷ್ಟೇ. ಅದೇ ಥರನೇ ನಮ್ಮ ಈ ಬಾಡಿ ಮೂಲಕ ನಾವು ಕೆಲವೊಂದು ಹಲವಾರು ರೋಲ್ಸ್ಗಳನ್ನು ಮಾಡ್ತಾ ಇರ್ತೀವಿ. ಅದೆಷ್ಟು ಎಫೆಕ್ಟಿವ್ ಆಗಿ ಮಾಡ್ತಿರ್ತೀವಿ, ಯಾವ ರೀತಿಯಾಗಿ ಮಾಡ್ತಿರ್ತೀವಿ ಅನ್ನೋದ್ರ ಮೇಲೆ ಈ ಜೀವನ ಎಲ್ಲ ನಡೀತಾ ಇರುತ್ತೆ. ಅದು ಈ ಪರ್ಸ್ಪೆಕ್ಟಿವ್. ಇನ್ನೊಂದು ಪರ್ಸ್ಪೆಕ್ಟಿವ್ ಇದ್ರೆ ಏನು ಬರುತ್ತೆ ಅಂದರೆ, ಆ ಆರ್ಟಿಸ್ಟ್ಗೆ ಗೊತ್ತಿರುತ್ತೆ ಏನಪ್ಪ ಅಂದರೆ, ಬ್ಯಾಕ್ ಆಫ್ ದ ಮೈಂಡು, ಹೌದು ನಾನು ಬರೀ ಈ ರೋಲನ್ನು ನಾನು ನಿಭಾಯಿಸ್ತಾ ಇದ್ದೀನಿ, ಆದರೆ ಈ ರೋಲ್ ನಾನಲ್ಲ, ನಾನು ಒಬ್ಬ ಆರ್ಟಿಸ್ಟು, ನಾನೊಬ್ಬ ಆ್ಯಕ್ಟ್ರು ಅಂತ ಅವನಿಗೆ ಬ್ಯಾಕ್ ಆಫ್ ದ ಮೈಂಡ್ ಅವನಿಗೆ ಕರೆಕ್ಟಾದ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಆ ಆ್ಯಕ್ಟರು ಅಥವಾ ಆ ಆರ್ಟಿಸ್ಟ್ಗೆ
ಅವನ ನಿಜವಾದ ಸ್ವರೂಪ ಏನು, ಅವನ ನಿಜವಾದ ಸತ್ಯ ಏನು ಅಂತ ಅವನಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಹೌದು, ಈ ರೋಲ್ನ ನಾನು ಬರೀ ನಿಭಾಯಿಸ್ತಾ ಇದ್ದೀನಿ, ಈ ರೋಲ್ ನಾನಲ್ಲ, ಈ ಪಾತ್ರ ನಾನಲ್ಲ ಅಂತ ಅವನಿಗೆ ಕರೆಕ್ಟಾಗಿ ಬ್ಯಾಕ್ ಆಫ್ ದ ಮೈಂಡ್ ಅವನ ಸತ್ಯ ಅವನಿಗೆ ಗೊತ್ತಿದ್ದಾಗ ಅಲ್ಲೇನಾಗುತ್ತೆ ಅಂದರೆ ಅವನ ಸತ್ಯ ಅವನಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಅದೇ ರೋಲ್ ಮಾಡೋವಾಗ ಏನಾಗುತ್ತೆ, ಕೆಲವೊಂದು ಪ್ರಭಾವಗಳು ಅವನ ಮೇಲೆ ಆ ರೋಲ್ನಿಂದ ಆ ಪ್ರಭಾವಗಳು ಬೀರಿದಾಗಲೂ ಕೂಡ ಅವನಿಗೆ ಅವನ ನಿಜ ಸ್ವರೂಪ ಗೊತ್ತಿದ್ದಾಗ ಏನಾಗುತ್ತೆ, ಅದರಿಂದ ಅವನು ಡಿಟ್ಯಾಚ್ ಆಗೋಕ್ಕೆ ಈಸಿ ಆಗುತ್ತೆ. ಇದು ಕೂಡ ನಮ್ಮ ಜೀವನದಲ್ಲಿ ನಡೀತಾ ಇರೋ ಪ್ರೊಸೆಸ್ಸು. ನಾವು ಕೂಡ ಹಲವಾರು ರೋಲ್ಗಳನ್ನು ಮಾಡ್ತಾ ಇರ್ತೀವಿ. ಈ ಇಲ್ಯೂಷನ್ ಅಲ್ಲಿ ಯಾವ ಥರ ಕಾಲ್ಪನಿಕವಾದ ರೋಲ್ ಇದೆಯೋ ಇಲ್ಲೂ ಕೂಡ ಇದೆಲ್ಲ ಕಾಲ್ಪನಿಕವಾದ ರೋಲ್ಗಳನ್ನು ನಾವು ನಿಭಾಯಿಸ್ತಾ ಇದ್ದೀವಿ. ಇಲ್ಲಿ ನಿಭಾಯಿಸುವ ಪ್ರೊಸೆಸ್ನಲ್ಲಿ ಏನಾಗುತ್ತೆ, ನಮಗೆ ಬ್ಯಾಕ್ ಆಫ್ ದ ಮೈಂಡ್ ನಮಗೆ ಕರೆಕ್ಟಾಗಿ ಗೊತ್ತಿದ್ದರೆ ಏನು ಅಂಡರ್ಸ್ಟ್ಯಾಂಡಿಂಗು, ನಮ್ಮ ನಿಜ ಸ್ವರೂಪ ಏನು, ನಾವು ಯಾರು ಅಂತ ನಮಗೆ ಕರೆಕ್ಟಾಗಿ ಗೊತ್ತಿದ್ದರೆ ಈ ಜೀವನದಲ್ಲಿ ಆಗುವ ಹಲವಾರು ಪ್ರಭಾವಗಳು, ನಮ್ಮ ಜೀವನದಲ್ಲಿ ನಡೆಯುವ ಕೆಲವೊಂದು ಪ್ರೊಸೆಸ್ಗಳು ನಮ್ಮ ಮೇಲೆ ಜಾಸ್ತಿ ಪ್ರಭಾವ ಬೀಳದೆ ಅದರಿಂದ ಡಿಟ್ಯಾಚ್ ಆಗೋಕ್ಕೆ ಅಥವಾ ಸುಲಭವಾಗಿ ಜೀವನವನ್ನು ನಗನಗುತ್ತಾ ಸಾಗಿಸಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾದರೆ ನಾವು ಕರೆಕ್ಟಾಗಿ ತಿಳ್ಕೊಂಡ್ವಲ್ಲ, ಟೈಮ್ ಅನ್ನೋದು ಒಂದು ಇಲ್ಯೂಷನ್ನು. ನಿಜವಾಗ್ಲೂ ನೋಡೋಕ್ಕೆ ಹೋದರೆ ಟೈಮು ಎಕ್ಸಿಸ್ಟ್ ಮಾಡಲ್ಲ. ಆದರೆ ಆ್ಯಸ್ ಅ ನಮ್ಮ ಡೈಲಿ ಬೇಸಿಸ್ನಿಂದ ನಾವು ಆ್ಯಕ್ಟಿವಿಟೀಸ್ಗಳನ್ನು ನಮ್ಮ ದೇಹದ ಮೂಲಕ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಹಲವಾರು ಚೇಂಜಸ್ಗಳು ಆಗೋದ್ರಿಂದ, ಪ್ರಕೃತಿಯಲ್ಲಿ ಚೇಂಜಸ್ ಆಗೋದ್ರಿಂದ, ಈ ಪಂಚಭೂತಗಳಿಂದ ನಾವೆಲ್ಲರೂ ಕ್ರಿಯೇಟ್ ಆಗಿರೋದ್ರಿಂದ ಆ ಚೇಂಜನ್ನ ಮೆಜರ್ ಮಾಡೋಕ್ಕೆ ನಾವೆಲ್ಲರೂ ಟೈಮ್ನ ಯೂಸ್ ಮಾಡ್ಕೊಳ್ತೀವಿ. ನಮ್ಮ ಕೆಲವೊಂದು ಸೈಕಾಲಜಿಕಲ್ಲಿ ಯೂಸ್ ಮಾಡ್ಕೊಳ್ತಾ ಇರ್ತೀವಿ ಅಥವಾ ಬೇರೆ ರೀತಿಯಾಗಿ ನಾವು ಈ ಟೈಮ್ನ ನಾವು ಯೂಸ್ ಮಾಡ್ಕೋತೀವಿ. ಸೊ ನಿಜವಾಗ್ಲೂ ಬ್ಯಾಕ್ ಆಫ್ ದ ಮೈಂಡ್ ಅಂಡರ್ಸ್ಟ್ಯಾಂಡಿಂಗ್ ಏನಿರಬೇಕು ಅಂದರೆ ಟೈಮು ಎಕ್ಸಿಸ್ಟ್ ಮಾಡಲ್ಲ, ಆದರೆ ನಮ್ಮ ದೇಹದ ಮೂಲಕ ಮಾಡುವ ಪ್ರೊಸೆಸ್ನಲ್ಲಿ ಟೈಮನ್ನು ನಾವು ಯೂಸ್ ಮಾಡ್ತೀವಿ ಆ್ಯಸ್ ಅ ಕಾನ್ಸೆಪ್ಟು. ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮ್ಮ ಅಭಿಪ್ರಾಯಗಳನ್ನ ನೀವು ನಮ್ಮ ಕಮೆಂಟ್ಸ್ ಬಾಕ್ಸ್ನಲ್ಲಿ ನೀವು ಬರೆದು ತಿಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಜೊತೆಗೆ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ.